ಈಗಲೇ ನಾನು DFOಗೆ ದಿನೇಶ್ ಕುಮಾರ್ ಇವರಿಗೆ ಆದೇಶ ಕೊಟ್ಟಿದ್ದೀನಿ. ಈ ಕೂಡಲೇ ಏನು ಆನೆಗಳು ಇದೆಯಲ್ಲಿ ಇದು ಆ್ಯಕ್ಚುಲಿ ರಿಸರ್ವ್ ಫಾರೆಸ್ಟ್ ಅಲ್ಲ ಅಂತ ಗೊತ್ತಾಯ್ತು. ಈಗ ನನಗೆ ರಿಸರ್ವ್ ಫಾರೆಸ್ಟ್ ಅಲ್ಲದೇ ಇರೋದ್ರಿಂದ ಈ ಆನೆಗಳನ್ನು ಸೂಕ್ತ ಸ್ಥಳಕ್ಕೆ ಶಿಫ್ಟ್ ಮಾಡಿ ಅಂತ ಈಗಾಗಲೇ ಸರ್ಕಾರದಿಂದ ಅನುಮತಿಯೂ ಕೂಡ ಬಂದಿದೆ ಅಂತೇಳಿ ತಿಳಿಸಿದ್ದಾರೆ. ಮತ್ತು ಈ ಆನೆಗಳನ್ನು ಪಳಗಿಸಿ ಅವುಗಳನ್ನ ಶಿಫ್ಟ್ ಮಾಡಲಿಕ್ಕೆ ಮೈಸೂರು ಮತ್ತು ಹುಣಸೂರಿಂದ ಆನೆಗಳನ್ನು ತರಿಸ್ತಾ ಇದ್ದಾರೆ. ಮೈಸೂರು ಹುಣಸೂರು ಆನೆಗಳನ್ನು ತರಿಸ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಈ ಭಾಗದಲ್ಲಿರ್ತಕ್ಕಂಥ 7 ಗ್ರಾಮದ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲರ ರಕ್ಷಣೆಗಾಗಿ ಬೇರೆ ಕಡೆ ಸೂಕ್ತ ಜಾಗಕ್ಕೆ ಶಿಫ್ಟ್ ಮಾಡಿಕೊಡ್ತಾರೆ. ಎರಡನೇದಾಗಿ ನಾವು ಈಗಾಗಲೇ ಹೇಳಿದಾಗೆ ಏನು ಇಬ್ಬರು ವ್ಯಕ್ತಿಗಳು ತೀರೋಗಿದ್ದಾರೆ, ಅವ್ರಿಗೆ ನಾವು ಯಾವುದೇ ಕಾರಣಕ್ಕೆ ಆ ನಷ್ಟವನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಅವರಿಗೆ ಅವರ ಕುಟುಂಬದವರಿಗೆ ಧೈರ್ಯವನ್ನು ನೀಡಲಿ, ಶಕ್ತಿಯನ್ನು ನೀಡಲಿ, ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ಕೋರ್ಕೊಳ್ತಾ ಇದ್ದೀವಿ. ಆ ಹೆಣ್ಣು ಮಗು ಏನಿದೆಯೋ ಅವರಿಬ್ಬರೇ ಹೆಣ್ಣು ಮಕ್ಕಳು ಪಾಪ. ಒಂದು ಹೆಣ್ಣು ಮಗು ಮದುವೆಯಾಗಿ ವಿಟ್ಲಾದಲ್ಲಿದೆ, ಒಂದು ಹೆಣ್ಣು ಮಗು ಇಲ್ಲಿ ಡೈರಿಯಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥ ತೀರೋಗಿದೆ. ನಾನು ಅದನ್ನೇ ಹೇಳಿದ್ದೀನಿ, ವಿಟ್ಲಾದಲ್ಲಿ ಏನು ಮದುವೆಯಾಗಿ ಇರ್ತಕ್ಕಂಥ ಹೆಣ್ಣು ಮಗುಗೆ ಪಾಪ ಅವ್ರ ತಂದೆ ತಾಯಿಗಳನ್ನ ಭೇಟಿ ಮಾಡಿದೆ. ತಂದೆ ತಾಯಿಗಳನ್ನ ಭೇಟಿ ಮಾಡಿದ್ಮೇಲೆ ನನಗೆ ಬೇಸರ ಆಯಿತು. ಹಾಗಾಗಿ ಆ ಹೆಣ್ಣು ಮಗುಗೆ ಇಲ್ಲಿ ಸ್ಥಳೀಯವಾಗಿ ಈ ಮನೆಗೆ ಹತ್ತಿರ ಇರೋ ಹಾಗೆ ಅಥವಾ ವಿಟ್ಲಾಗೆ ಹತ್ತಿರ ಎಲ್ಲಿ ಜಾಗದಲ್ಲಿ ಹತ್ತಿರ ಇದೆಯೋ ಅಲ್ಲಿ ತಾತ್ಕಾಲಿಕವಾಗಿ ಇಮ್ಮಿಡಿಯೇಟಾಗಿ ಒಂದು ಉದ್ಯೋಗವನ್ನು ಕಲಿಸ್ಕೊಡ್ತೀನಿ. ಯಾಕಂದರೆ ಅವ್ರ ಜೀವನ ನಿರ್ವಹಣೆಗೆ ಪಾಪ ಮಗು ಇಲ್ಲಿ ಏನು ಡೈರಿಯಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿತ್ತು, ಮನೆಯನ್ನು ನಿರ್ವಹಣೆ ಮಾಡ್ತಾಯಿದ್ದು ಆ ಹೆಣ್ಣುಮಗು ಮಾತ್ರ. ಸೊ ಆ ಹೆಣ್ಣು ಮಗುವಿನ ಸ್ಥಾನದಲ್ಲಿ ಈಗ ದೊಡ್ಡ ಮಗು ಏನು ಮದುವೆ ಆಗಿದೆಯೋ ಆ ಮಗು ವಿಟ್ಲಾದಲ್ಲಿದ್ದರೂ ಕೂಡ ಅವರಿಗೆ ಒಂದು ಇಮ್ಮಿಡಿಯೇಟಾಗಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ. ಮೂರನೇದಾಗಿ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನೀತಿ ನಿಯಮಗಳಂತೆ ವ್ಯಕ್ತಿಗಳಿಗೆ ಸುಮಾರು ಒಂದು 15 ಲಕ್ಷ ಪರಿಹಾರವನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ನಾವು ತಿಳಿಸಿದ್ದೀವಿ. ಅದು ನಮ್ಮ DCFO ಸಿದ್ಧತೆ ಮಾಡಿಟ್ಕೊಂಡಿದ್ದಾರೆ. 5ನೇದಾಗಿ ಈ ಭಾಗದಲ್ಲಿ ಯಾವುದೇ ಸಾರ್ವಜನಿಕರು ಮತ್ತು ರೈತರು ಒಂದು ಹಳ್ಳಿಯ ಸುತ್ತಮುತ್ತ ಇರ್ತಕ್ಕಂಥ ಮರ ಗಿಡ ಕಾಡು ಮೇಡ ಇಲ್ಲಿ ನಾವೇ ಸಾರ್ವಜನಿಕರು ರೈತರು ಒಂದು ಕಾಡಲ್ಲಿರ್ತಕ್ಕಂಥ ಹಣ್ಣನ್ನು ಕೀಳಲಿಕ್ಕೆ ಹೋಗ್ತೀರಿ, ಎಲೆ ಕೀಳಲಿಕ್ಕೆ ಹೋಗ್ತೀರಿ, ಕಾಂಡ ಬೇರು ಸಸ್ಯ ಅಥವಾ ಇನ್ನಿತರ ಹುಲ್ಲನ್ನು ಕೊಯ್ಕೊಂಬರಕ್ಕೆ ಕೇಳ್ತೀರಿ. ಆ ವ್ಯಕ್ತಿಗಳ ಮೇಲೆ ಯಾವ ವ್ಯಕ್ತಿಗಳ ಮೇಲೆ ಕೂಡ ಯಾವುದೇ ರೀತಿಯ ಪೊಲೀಸ್ ಕಂಪ್ಲೇಂಟ್ ಆಗೋದಾಗಲಿ, FIR ಆಗೋದಾಗಲಿ, ಮತ್ತೊಂದು ಆಗೋದಾಗಲಿ ಮಾಡಬಾರ್ದು. ಸೊ ಅದಕ್ಕೆ ನಾನು ಸಂಬಂಧಪಟ್ಟ DCF ಇಲ್ಲಿರ್ತಕ್ಕಂಥ SPಗೆ, ಮೂರನೇದಾಗಿ ಜಿಲ್ಲಾ ಪಂಚಾಯತ್ CEO ಗೆ, ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿ PDOಗಳು ಮತ್ತು ತಾಲೂಕು ಪಂಚಾಯತ್ ಇವುಗಳಿಗೆ ನಾನು ಆದೇಶವನ್ನು ಹೊರಡಿಸ್ತೀನಿ. ಇವತ್ತೇನೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಥಳೀಯ ರೈತಾಪಿ ಜನಗಳ ಮೇಲೆ ಯಾವುದೋ ಒಂದು ಸಣ್ಣ ಎಲೆ ಕಿತ್ತರೋ ಕಾಂಡ ಕಿತ್ತರೋ ಬೇರು ಕಿತ್ತರೋ ಅಂತ ಉಂಟು, ಅವರುಗಳ ಮೇಲೆ ತೊಂದರೆ ಮಾಡಬಾರ್ದು. ಯಾರು ಮರ ಕಡಿಲಿಕ್ಕೆ ಬರ್ತಾರೆ, ಕೇರಳ ಭಾಗ ಇರ್ಬೋದು, ಸ್ಥಳೀಯವಾಗಿ ಇರ್ಬೋದು, ಜಿಲ್ಲೆಯಲ್ಲೇ ಇರ್ಬೋದು, ರೈತಾಪಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ರೈತಾಪಿ ವ್ಯಕ್ತಿ ಹುಲ್ಲನ್ನು ತರಲಿಕ್ಕೆ ಹೋಗಿರ್ತಾನೆ, ಅವನ ಮೇಲೆ ಕೇಸ್ ಹಾಕಬಾರ್ದು. ಯಾವುದೋ ಒಂದು ಹಣ್ಣನ್ನು ಕೀಳಲಿಕ್ಕೆ ಹೋಗಿರ್ತಾನೆ, ಅವನ ಮೇಲೆ ಕೇಸ್ ಹಾಕಬಾರ್ದು. ಯಾವುದೋ ಒಂದು ಹೂವನ್ನು ತರಲಿಕ್ಕೆ ಹೋಗಿರ್ತಾನೆ, ಅವನ ಮೇಲೆ ಕೇಸ್ ಹಾಕಬಾರ್ದು. ಯಾವುದೋ ಒಂದು ಔಷಧಿ ಅಂತೇಳಿ ಬೇರೆ ತರಲಿಕ್ಕೆ ಹೋಗ್ತಾನೆ, ಅವನ ಮೇಲೆ ಕೇಸ್ ಹಾಕಬಾರ್ದು. ನಿಜವಾದ ಕಳ್ಳರು ಯಾರಿರ್ತಾರೆ, ಪ್ರಾಣಿಗಳನ್ನು ಒತ್ತೊಯ್ತಕ್ಕಂಥ ಕಳ್ಳರು, ಮರಗಳನ್ನು ಕಡಿತಕ್ಕಂಥ ಕಳ್ಳರು, ಪ್ರಾಣಿಗಳನ್ನು ಒತ್ತೊಯ್ತಕ್ಕಂಥ ಕಳ್ಳರು ಮತ್ತು ಮರಗಳನ್ನು ಕಡಿತಕ್ಕಂಥ ಕಳ್ಳರು ನಮ್ಮ ಭಾಗದಲ್ಲಿ ಯಾರೂ ಇಲ್ಲ. ಅವರೆಲ್ಲ ಕಳ್ಳರು ಹೊರಗಡೆಯಿಂದನೇ ಬರ್ತಕ್ಕಂಥದ್ದು. ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು ಅದನ್ನು ನಾವು ಮತ್ತು ಪೊಲೀಸ್ ಇಲಾಖೆ ಹಾಗೂ ಫಾರೆಸ್ಟ್ ಇಲಾಖೆ ನಾವು ನೋಡ್ಕೊಳ್ತೀವಿ. ಆದರೆ ಸ್ಥಳೀಯರು ಹುಲ್ಲು ತರಲಿಕ್ಕೆ ಬೇರೆ ತರಲಿಕ್ಕೆ ಇಂಥವ್ರ ಮೇಲೆ ಆಗಬಾರ್ದು. ಅದನ್ನು ನಾವು ನಮ್ಮ ಜವಾಬ್ದಾರಿ ಅವರ ರಕ್ಷಣೆ ಕೊಡ್ತಕ್ಕಂಥದ್ದು. ಇದಾದ ಮೇಲೆ ಈ ಸ್ಥಳೀಯ ಭಾಗದಲ್ಲಿ ಏನು ಇವತ್ತು ನಾವು ಆನೆಗಳನ್ನು ಶಿಫ್ಟ್ ಮಾಡಿದ್ರೂ ಕೂಡ ಬೇರೆ ಭಾಗದಿಂದ ಆನೆಗಳು ಈ ಭಾಗಕ್ಕೆ ಬರಬಹುದು. ಅಂಥ ಸಂದರ್ಭದಲ್ಲಿ ಸ್ಥಳೀಯರ ರಕ್ಷಣೆಗೆ ಏನು ಆನೆಯ ಕಂದಕವನ್ನು ನಾವು ಮಾಡಬೇಕು, ಆನೆಯ ಕಂದಕವನ್ನು ವೈಜ್ಞಾನಿಕವಾಗಿ ಎಷ್ಟು ಅಗಲ ಎಷ್ಟು ಆಳ ಇರಬೇಕು ಅದನ್ನು ಮಾಡಲಿಕ್ಕೆ ಕೂಡ ನಾನು ಇವತ್ತು ಆದೇಶ ಹೊರಡಿಸಿದ್ದೀನಿ. ಅದನ್ನು ಇಮ್ಮಿಡಿಯೇಟಾಗಿ ನಮ್ಮ DCF ಅವರು ತೀರ್ಮಾನ ಮಾಡ್ತಾರೆ. ಮತ್ತು ಇಲ್ಲಿ ಸ್ಥಳೀಯವಾಗಿ ಆನೆಗಳಿಗೆ ಈ ಜನರಿಂದ ಏನು ರಕ್ಷಣೆ ಸಿಗಬೇಕಾಗಿತ್ತೋ ಅದು ಇಲ್ಲಿ ಕಂಡಿಲ್ಲ ಮತ್ತು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ, ಇವತ್ತು ಗಮನಕ್ಕೆ ಬಂದಿದೆ. ಈ ಕೂಡಲೇ ನಾನು ನಾಳೆ ಮಧ್ಯಾಹ್ನದ ಒಳಗಡೆ ಸಂಬಂಧಪಟ್ಟ ಎಲ್ಲ ಆದೇಶಗಳನ್ನು ಹೊರಡಿಸ್ತೀನಿ.
ಆ ಇಬ್ಬರಿಗೂ ಪರಿಹಾರ ಇವತ್ತೇ ಪರಿಹಾರ ವಿತರಣೆ ಆಗುತ್ತೆ. ಒಬ್ಬರಿಗೆ 15 ಲಕ್ಷ ಪರಿಹಾರವನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ. ಎರಡನೇದು, ಆ ಹೆಣ್ಣು ಮಗು ಇದೆಯಲ್ಲ, ಹೆಣ್ಣು ಮಗುವಿನ ಅಕ್ಕನಿಗೆ ನನ್ನ ಹಂತದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನನ್ನ ಹಂತದಲ್ಲಿ ಒಂದು ಅವ್ರಿಗೆ ನಾಳೆಯಿಂದನೇ ಒಂದು ಉದ್ಯೋಗವನ್ನು ಕಲಿಸ್ಕೊಡ್ತೀನಿ. ಅವರು ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡಿದ್ರೆ ಸುಬ್ರಹ್ಮಣ್ಯದಲ್ಲಿ ಮಾಡಿಕೊಡ್ತೀನಿ, ವಿಟ್ಲದಲ್ಲಿ ಮಾಡಿದ್ರೆ ವಿಟ್ಲದಲ್ಲಿ ಮಾಡಿಕೊಡ್ತೀನಿ, ಮಂಗಳೂರಿಗೆ ಬರಂಗಿದ್ರೆ ಅಲ್ಲೇ ಮಾಡಿಕೊಡ್ತೀನಿ. ಮೂರನೇದಾಗಿ, ಇಲ್ಲಿ ಜನಗಳಿಗೆ ಸ್ಥಳೀಯವಾಗಿ ನಮ್ಮ ಅರಣ್ಯ ಸಿಬ್ಬಂದಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ತೊಂದರೆ ಆಗದಾಗೆ ಆದೇಶ ಹೊರಡಿಸ್ತೀನಿ. ನಾಲ್ಕನೇದಾಗಿ, ಈಗ ಏನು ಸೈಂಟಿಫಿಕ್ ಆಗಿ ಬೇಕಾದಂಥ ಕಂದಕಗಳನ್ನು ಮಾಡಲಿಕ್ಕೆ ಅದು ಕೂಡ ಆದೇಶ ಮಾಡ್ತೀನಿ. ಆರನೇದಾಗಿ, ಇವತ್ತೇನೇನೆ ನಮ್ಮ DF ಅವರು ಹುಣಸೂರು ಮತ್ತು ಮೈಸೂರಿಂದ ಆನೆಗಳನ್ನು ತರಲಿಕ್ಕೆ ಹೇಳಿದ್ದಾರೆ. ಆನೆಗಳು ಬಂದ ತಕ್ಷಣವೇ ಆನೆಗಳನ್ನು ಬೇರೆ ಕಡೆ ಸೂಕ್ತ ಜಾಗಕ್ಕೆ ನಾವು ಶಿಫ್ಟ್ ಮಾಡ್ತೀವಿ. ಓಕೆ, ತಲಾ 15. ಒಬ್ಬ ವ್ಯಕ್ತಿಗೆ ತಲಾ 15 ಲಕ್ಷ ಪರಿಹಾರವನ್ನು ಇವತ್ತೇ ಕೊಡ್ತೀವಿ. ಇವತ್ತೇ ವಿತರಣೆ ಆಗುತ್ತೆ. ಚೆಕ್ ವಿತರಣೆ ಮಾಡಿ ಹೋಗೋದು. ಸರ್ ಡಾಕ್ಟರ್ ಹೇಳಿ ಸರ್, ಇಲ್ಲಿ ಹೋಟೆಲ್ ಇಲ್ಲಿ ಬಂದು ಮಾಡಿ ಮಾಡಬೇಕು. ಬರ್ತಾರೆ ಸರ್, ವ್ಯವಸ್ಥೆ ಮಾಡಿ ಸರ್. ಎಷ್ಟಾಗಿ ಬಂದಿಲ್ವಾ ಸರ್? ಇಲ್ಲೇ ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಉಂಟು ಇಲ್ಲಿ. ಅಲ್ಲ, ಅದು ಕೊಂಡೋಗುದು ಹೇಗೆ? ಇಲ್ಲಿ ಮಾಡಿರುತ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.